ಸಮವಾಗಿದ್ದು 4 ಮಾತ್ರೆ 2 ಗಣಗಳಿರುತ್ತವೆ. 3 ಮತ್ತು 6ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆ 3 ಗಣಗಳಿರುತ್ತವೆ. ಕೊನೆಗೆ ಒಂದು ಗುರು ಇರುತ್ತದೆ. ಈ ಷಟ್ಪದಿಯಲ್ಲಿ 60 ಮಾತ್ರೆಗಳಿರುತ್ತವೆ. ಹಾಗಾಗಿ ಈ ಷಟ್ಪದಿ ಅತ್ಯಂತ ಚಿಕ್ಕ ಷಟ್ಪದಿ. ಶರಷಟ್ಪದಿಯ ಲಕ್ಷಣಗಳು. ಈ ಷಟ್ಪದಿಯಲ್ಲಿ 6 ಸಾಲುಗಳಿರುತ್ತವೆ. 1ನೇ 2ನೇ ಮತ್ತು 4ನೇ 5ನೇ ಸಾಲುಗಳು ಪರಸ್ಪರ ಸಮನಾಗಿದ್ದು 4 ಮಾತ್ರೆ 2 ಗಣಗಳಿರುತ್ತವೆ. 3ನೇ 6ನೇ ಸಾಲುಗಳು ಪರಸ್ಪರ ಸಮನಾಗಿದ್ದು 4 ಮಾತ್ರೆಯ 3 ಗಣಗಳಿರುತ್ತವೆ. ಈ ಷಟ್ಪದಿಯಲ್ಲಿ ಒಟ್ಟು ಮಾತ್ರ 60. ಹೀಗಾಗಿ ಈ ಷಟ್ಪದಿಯನ್ನು ಶರಷಟ್ಪದಿಯಾಗಿ ಅತ್ಯಂತ ಚಿಕ್ಕ ಷಟ್ಪದಿಯಾಗಿದೆ. ಶರಷಟ್ಪದಿಯ ಲಕ್ಷಣಗಳು. ಈ ಷಟ್ಪದಿಗೆ 6 ಸಾಲುಗಳಿರುತ್ತವೆ. 1ನೇ 2ನೇ 4ನೇ 5ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆ 2 ಗಣಗಳು ಹೊಂದಿರುತ್ತವೆ. 3ನೇ 6ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆ 3 ಗಣಗಳು ಹೊಂದಿರುತ್ತವೆ. ಹಾಗೂ ಕೊನೆಯ ಅಕ್ಷರ ಗುರು ಹಾಕಬೇಕು. ಈ ಷಟ್ಪದಿಯಲ್ಲಿ ಒಟ್ಟು 60 ಮಾತ್ರೆಗಳು. ಹಾಗಾಗಿ ಈ ಷಟ್ಪದಿ ಅತ್ಯಂತ ಚಿಕ್ಕ ಷಟ್ಪದಿ. ಶರಷಟ್ಪದಿಯ ಲಕ್ಷಣಗಳು. ಈ ಷಟ್ಪದಿಯಲ್ಲಿ 6 ಸಾಲುಗಳಿರುತ್ತವೆ. 1ನೇ 2ನೇ ಮತ್ತು 4ನೇ 5ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಯ 2 ಗಣಗಳು ಇರುತ್ತವೆ. 3 ಮತ್ತು 6ನೇ ಸಾಲುಗಳು ಪರಸ್ಪರ ಸಮವಾಗಿದ್ದು 4 ಮಾತ್ರೆಯ 3 ಗಣಗಳು ಇರುತ್ತವೆ. ಕೊನೆಗೆ ಒಂದು ಗುರು ಇರುತ್ತದೆ. ಈ ಷಟ್ಪದಿಯಲ್ಲಿ ಒಟ್ಟು 60 ಮಾತ್ರೆಗಳು ಇರುತ್ತದೆ.